ನಮಸ್ಕಾರ. ಓಂ ಸಾಯಿರಾಮ್ ಎಲ್ರಿಗೂ. ತುಂಬ ಖುಷಿ ಆಗ್ತಾ ಇದೆ. ಇವತ್ತಿನ ದಿನ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ, ಎಲ್ರಿಗೂ ಇಷ್ಟ ಆಗುವಂಥ ದಿನ. ಯಾಕೆ ಅಂತ ಅಂದರೆ, ನಾವು ಇಷ್ಟಪಡುವಂಥ, ನಾವು ಗೌರವ ಕೊಡುವಂಥ ಗುರುಗಳಿಗೆ ನಾವು ಇವತ್ತು ಒಂದು ಕೃತಜ್ಞತೆ ಹೇಳುವಂಥ ದಿನ ಅಂತಲೇ ಹೇಳ್ಬೋದು. ಇವತ್ತು ನಮ್ಮ ಜೊತೆ ಇದ್ದಾರೆ ಸೊನ್ನೆನಹಳ್ಳಿ ದೇವಸ್ಥಾನದ, ಅಂದರೆ ಸಾಯಿಬಾಬಾ ಟೆಂಪಲ್ ಏನಿದೆ, ಸಂಸ್ಥಾಪಕರಾಗಿರ್ತಕ್ಕಂಥ ಸನತ್ ಕುಮಾರ್ ಗುರೂಜಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಇವತ್ತಿನ ಕಾರ್ಯಕ್ರಮ ಹೇಗಿದೆ, ಯಾವ ಥರ ಮಾಡ್ತಾ ಇದ್ದಾರೆ, ಸೊ ವ್ಯವಸ್ಥೆಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಇವತ್ತು ಕೊಡ್ತೀನಿ. ನಮಸ್ತೆ ಗುರುಗಳೇ. ಓಂ ಸಾಯಿರಾಮ್. ಭಕ್ತಾದಿಗಳಿಗೆ ತಿಳಿಸ್ತಕ್ಕಂಥದ್ದು ಏನಂತಂದರೆ, ಇವತ್ತು ದಿವಸ ಗುರು ಪೌರ್ಣಮಿ ಅಂಗವಾಗಿ ಚಂದ್ರ ದರ್ಶನ ಹಾಗೂ ಗುರುಗಳ ಪೂಜೆ ಪಡ್ಕೊಳ್ಳೋಂಥ ಭಕ್ತಾದಿಗಳಿಗೆ ಶ್ರೇಷ್ಠವಾದಂಥ ದಿನ ಅಂತ ಹೇಳ್ಬೋದು. ವರ್ಷಕ್ಕೆ ಬರುವಂಥದ್ದು ಇವತ್ತಿನ ಬೆಳಗಿನ ಕಾರ್ಯಕ್ರಮ ಕಾಕಡ ಆರತಿ ಆಯಿತು. ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಯಿತು, ಪಂಚಾಮೃತ ಅಭಿಷೇಕ ಆಯಿತು. ಈಗ ನಡೀತಾ ಇರೋಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೋಡೋದಕ್ಕೆ ಭಾಳ ಆನಂದವಾಗಿದೆ. ಭಕ್ತಾದಿಗಳಿಗೂ ಖುಷಿ ಆಗ್ತಾಯಿದೆ, ನಮಗೂ ಸಂತೋಷ ಆಗ್ತಾಯಿದೆ. ಮತ್ತು ಏನು ಅನ್ನಪ್ರಸಾದ ವ್ಯವಸ್ಥೆ ಮಾಡ್ತಾಯಿದ್ದೀವಿ, ಭಕ್ತಾದಿಗಳು ಪ್ರತಿಯೊಬ್ಬರೂ ಅನ್ನಪ್ರಸಾದ ಸ್ವೀಕರಿಸಿ ಮುಂದೆ ಹೋಗ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಾವು ಸಂತೋಷವಾಗಿ ಆನಂದವಾಗಿ ಕಾಣ್ತಾ ಇದ್ದೀವಿ ಅಂತ ನಾವು ಹೇಳ್ಬೋದು. ಸಾಯಿರಾಮ್. ಹಾಗೆ ಗುರುಗಳೇ, ಒಂದು ಮೆನ್ಷನ್ ಮಾಡಿ ಹೇಳೋದಾದರೆ, ಸಾವಿರಾರು ಜನ ಬರ್ತಾರೆ. ಲಾಸ್ಟ್ ಇಯರು ಒಂದು 25,000-30,000 ಜನ ಅಂತಲೇ ಹೇಳ್ಬೋದು. ಈ ಬಾರಿನೂ ಕೂಡ ಭಾರಿ ನಿರೀಕ್ಷೆ ಇರೋವಂಥದ್ದು. ಇಲ್ಲಿ ವ್ಯವಸ್ಥೆಯನ್ನು ನಾವು ಸ್ಟಾರ್ಟಿಂಗಿಂದ ನೋಡೋದಾದರೆ, ಏನು ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಿರೋವಂಥದ್ದು ಸುಮಾರು 1 ತಿಂಗಳಿಂದನೇ ಪ್ಲ್ಯಾನ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತು ಜೊತೆಗೆ ಏನು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಬರೋವಂಥ ಭಕ್ತಾದಿಗಳಿಗೆ ಬೆಳಿಗ್ಗೆಯಿಂದ ನೈಟ್ವರೆಗೂ ಕೂಡ ಏನು ಪ್ರಸಾದ ವಿನಿಯೋಗ ಇರುತ್ತೆ. ಇಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಆರ್ಗನೈಸ್ ಮಾಡಿರೋವಂಥದ್ದು. ಇಲ್ಲಿ ಬರೋವಂಥ ಭಕ್ತಾದಿಗಳು ಕೂಡ ಅವರು ಹೇಳೋವಂಥ ಅಭಿಪ್ರಾಯ ಕೇಳಿದ್ರೇ ತುಂಬ ಖುಷಿ ಆಗುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಇದು ಬಾಬನ ಕೃಪೆ ಅಂತ ಹೇಳ್ಬೋದು. ಅನಂತರ ನಾವು ಇದು 17ನೇ ವರ್ಷದ ವಾರ್ಷಿಕೋತ್ಸವ ಆದ್ದರಿಂದ ನಮಗೆ ಪ್ರತಿ ವರ್ಷವೂ ಅನುಭವದಲ್ಲಿ ಹೆಚ್ಚೆಚ್ಚಾಗಿ ಭಕ್ತಾದಿಗಳು ಸೇರ್ತಾ ಬರ್ತಾ ಇದ್ದಾರೆ. ಪ್ರಾರಂಭದಲ್ಲಿ ನಮಗೆ 1,000ದಿಂದ ಹಿಡಿದು ಇವತ್ತು 17ನೇ ವರ್ಷ 34,000 ಜನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಹಿಂದಿನ ವರ್ಷ ಒಂದು 30,000 ಜನ ನಾವು ಕಾಣಿದ್ದೀವಿ. ಮತ್ತು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ನಡೆದಿದೆ. ಇವತ್ತೂ ಬೆಳಗ್ಗೆ 7ರಿಂದ ಪ್ರಸಾದ ಪ್ರಾರಂಭ ನಡೀತಾನೇ ಇದೆ. ರಾತ್ರಿ 8 ಗಂಟೆಯಿಂದ 9 ಗಂಟೆ, 9:30, 10 ಗಂಟೆವರೆಗೂ ಪ್ರಸಾದ ವಿನಿಯೋಗ ಏರ್ಪಡೆ ಆಗಿದೆ. ಹಾಗೆ ವೀಕ್ಷಕರೇ, ನಿಮ್ಮ ಒಂದು ವಿಶೇಷವಾಗಿ ಹೇಳೋದೇನು ಅಂತಂದರೆ, ಬೆಳಿಗ್ಗೆಯಿಂದ ಸತತವಾಗಿ ಪೂಜೆಗಳನ್ನು ಸಿಸ್ಟಮ್ಯಾಟಿಕ್ ಆಗ್ತಾ ಬರ್ತಿದೆ. ಜೊತೆಗೆ ಇವಾಗ ಮಧ್ಯಾಹ್ನದ ಮೇಲೆ ಅಂದರೆ 12 ಗಂಟೆಯಿಂದ ತೇರು ಎಳೆಯುವಂಥ ಕಾರ್ಯಕ್ರಮ ಇದೆ. ಅದು ಒಂದು ತುಂಬ ವಿಶೇಷ ಅಂತಲೇ ಹೇಳ್ಬೋದು. ಈ ಭಾಗದಲ್ಲಿ ಏನು ಸೊನ್ನೆನಹಳ್ಳಿ ಇದೆ, ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಏನು ನಾವು ದಾಟಿ ಬರುವಂಥ ಸ್ಥಳ ಅಂತ ಹೇಳ್ಬೋದು. ತುಂಬ ವಿಶಾಲವಾಗಿರ್ತಕ್ಕಂಥ ಈ ಒಂದು ಡಬಲ್ ರೋಡ್ ಏನಂತ ಹೇಳ್ತೀವಿ. ಒಂದು ಮೆನ್ಷನ್ ಮಾಡಿ ಹೇಳೋದಾದರೆ, ಈ ಒಂದು ತೇರು ಎಳೆಯುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಜನರಿಗೂ ಕೂಡ ಅವಕಾಶ ಮಾಡಿ ಮಾಡುವಂಥದ್ದು. ಅದ್ರ ಬಗ್ಗೆ ಹೇಳೋದಾದರೆ, ಮಧ್ಯಾಹ್ನ 12 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಟೈಮ್ನಲ್ಲಿ ರಥೋತ್ಸವದಂಥ ಬಲಿಪೂಜೆ ಏನಿರುತ್ತೆ, ಅದರೊಂದಿಗೆ ಕಲಾ ತಂಡಗಳಿಂದ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. 2 ಗಂಟೆಗೆ ಮಹಾಮಂಗಳಾರತಿ ಆಗಿ ರಥೋತ್ಸವ ಮುಂದೆ ಅದ್ಧೂರಿಯಾಗಿ ಮೆರವಣಿಗೆಯನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ವ್ಯವಸ್ಥೆ ಆಗಿದೆ. ಅದೇ ರೀತಿಯಲ್ಲಿ ಒಂದು 2-3 ಕಿಲೋಮೀಟರ್ವರೆಗೂ ರಥೋತ್ಸವ ಮುಂದೆ ಹೋಗಿ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಿಂತಿರುಗುತ್ತೆ. ಆ ಸಮಯದಲ್ಲಿ ರಥೋತ್ಸವ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಏನು ವ್ಯವಸ್ಥೆ ಆಗಿರುತ್ತೆ, ವಿಶೇಷವಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿ ಇದೆಲ್ಲ ಭಕ್ತಾದಿಗಳಿಗೆ ಆ ಸಂದರ್ಭದಲ್ಲಿ ಸಿಗುವಂಥದ್ದು ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗೆ ನೋಡಿ ವೀಕ್ಷಕರೇ, ನಿಮ್ಗೆ ಹೇಳೋದಾದರೆ, ಮಾರ್ನಿಂಗ್ 5 o'clock ಸ್ಟಾರ್ಟ್ ಆಗಿ ನೈಟ್ 10 o'clock ಕೂಡ ದರ್ಶನಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು. ನಿಜವಾಗ್ಲೂ ಇದು ಒಂದು ಸ್ಪಿರಿಚುವಲ್ ಡೇ ಅಂತಲೇ ಹೇಳ್ಬೋದು. ನಾವು ಪಡೋವಂಥ ಗುರುಗಳಿಗೆ ಆಗಿರ್ಬೋದು, ಹಾಗೆ ಚಂದ್ರವನ್ನು ನೋಡುವಂಥ ದಿನ ಆಗಿರ್ಬೋದು, ಧ್ಯಾನವನ್ನು ಮಾಡುವಂಥ ದಿನ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಗುರುಪೌರ್ಣಿಮೆಯ ದಿನದ ಶುಭಾಶಯಗಳು ಅಂತ ಹೇಳ್ತಾ, ಎಲ್ಲರೂ ಕೂಡ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತೀವಿ. ಇನ್ನು ನಿಮಗೆ ಅಪ್ಡೇಟ್ಸ್ಗಳು ಈ ಚಾನಲ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.